ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಡಿಕೆ ಮತ್ತು ಎಚ್ಡಿಕೆ ನಡುವಿನ ಫೈಟ್. ನೋಡ್ತಾ ಇದ್ದ ಹಾಗೇನೆ ಒಬ್ರು ಮೇಲೆ ಒಬ್ರು ಕೌಂಟರ್ಗಳನ್ನ ಹೆಚ್ಚಾಗಿ ಕೊಟ್ಕೊಳ್ತಾನೆ ಇದ್ದಾರೆ. ದೇವೇಗೌಡರ ಆಸ್ತಿ ಕೆದಕಿದ ಡಿಕೆಶಿಗೆ ಇವತ್ತು ಉತ್ತರವನ್ನ ಕೊಡ್ತಾರಾ ಎಚ್ಡಿಕೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಿನ್ನೆ ಹೇಳಿದ್ರು ರಾಮನಗರದಲ್ಲೇ ಡಿಕೆಶಿಗೆ ಉತ್ತರ ಕೊಡ್ತೀನಿ ಅಂತ ನಿನ್ನೆ ಭಾಷಣದ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಹೇಳಿದ್ರು. ಇಂದು ಬಿಡದಿಯಿಂದ ರಾಮನಗರಕ್ಕೆ ಪಾದಯಾತ್ರೆ ಸಾಗಲಿದೆ. ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ರಾಮನಗರಕ್ಕೆ ಹೋಗುತ್ತೆ. ಸೊ ರಾಮನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಎಚ್ಡಿಕೆ ಭಾಗಿಯಾಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ಉತ್ತರವನ್ನ ನೀಡಲಿದ್ದಾರೆ. ಎಚ್ಡಿಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಎಚ್ಡಿ ಕುಮಾರಸ್ವಾಮಿಯ ಈ ಒಂದು ಸ್ಟೇಟ್ಮೆಂಟ್. ನೋಡಿ, ಈ ಬಾರಿಯ ವಿಧಾನಸಭಾ ಚುನಾವಣಾ ನಂತರದಿಂದಲೂ ಕೂಡ ಡಿಕೆ ಮತ್ತು ಎಚ್ಡಿಕೆ ನಡುವೆ ಈ ಟಾಕ್ ವಾರ್ ಅನ್ನೋದು ನಿಲ್ತಾನೆ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಕೌಂಟರ್ ಅನ್ನ ಕುಟ್ಕೊಳ್ತಾ ಇದ್ದಾರೆ. ಅದರಲ್ಲೂ ಇದೀಗ ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರು ಹಲವು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಜನಾಂದೋಲನ ಸಮಾವೇಶವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ದೇವೇಗೌಡರ ಆಸ್ತಿಯ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೆದಕಿದ್ರು. ಮೂಡದಲ್ಲಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಎಷ್ಟು ಸೈಟ್ಗಳಿದೆ ಅನ್ನೋದ್ರ ಬಗ್ಗೆನೂ ಮಾತನಾಡಿದ್ರು. ನಿನ್ನೆ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಕುಮಾರಸ್ವಾಮಿ ಅವರು ನೇರವಾಗಿ ಕೌಂಟರ್ ಕೊಟ್ಟಿದ್ದೆ ಡಿಸಿಎಂ ಡಿಕೆಶಿಗೆ. ಏನೇನೋ ಭಾರಿ ಮಾತನಾಡ್ತಾ ಇದ್ರು, ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೀನಿ, ಆದ್ರೆ ಇಲ್ಲಿ ಕೊಡಲ್ಲ, ಅವ್ರು ಎಲ್ಲಿ ಮಾತಾಡಿದ್ರು ಅಲ್ಲೇ ಹೋಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಈ ದಿನ. ಮತ್ತಷ್ಟು ಈ ವಾಕ್ ಸಮರ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಜೈಲಿಗೆ ಹೋಗ್ತೀವಿ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ನಮ್ಮನ್ನು ಜೈಲಿಗೆ ಹಾಕಬೇಕು ಅಂತ ಒಂದಷ್ಟು ಪ್ರಕರಣಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಜೈಲಿಗೆ ಹೋಗ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ, ನಾವೇನು ಹೇಳ್ತಾ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಏನೇನು ಆರೋಪಗಳನ್ನು ಮಾಡಿದಾರೋ ನಮ್ಮ ಮೇಲೆ ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಸಮಯ ಬಂದೇ ಬರುತ್ತೆ ಮತ್ತು ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀನಿ, ಆದರೆ ರಾಮನಗರದಲ್ಲೇ ಇದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಈ ಪಾದಯಾತ್ರೆ ರಾಮನಗರಕ್ಕೆ ಹೋಗ್ತಾ ಇರೋದ್ರಿಂದ ರಾಮನಗರದಲ್ಲಿ ಏನು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋದು ಪ್ರಶ್ನೆ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಈ ಸಂದರ್ಭಗಳಲ್ಲಿ ಡಿಕೆಶಿ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಈ ವಾಕ್ ಸಮರ, ಟಾಕ್ ಫೈಟ್, ಕೌಂಟರ್ ಎಲ್ಲವೂ ಕೂಡ ಹೆಚ್ಚಾಗಿತ್ತು. ಇಬ್ಬರು ಕೂಡ ಕೇವಲ ರಾಜಕಾರಣದ ವಿಚಾರಕ್ಕೆ ಮಾತ್ರ ಅಲ್ಲ, ಕುಟುಂಬದ ವಿಚಾರದಲ್ಲೂ ಕೂಡ ಈ ಟಾಕ್ ಫೈಟನ್ನು ಮುಂದುವರಿಸ್ತಾ ಇದ್ರು. ಇದೀಗ ಮೂಡ ಹಗರಣದ ಜೊತೆಗೆ ಕುಮಾರಸ್ವಾಮಿ ಅವರ ಮೇಲೂ ಕೂಡ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದರು. ದಾಖಲೆ ಸಮೇತ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಈ ವಿಚಾರವನ್ನು ಕುಮಾರಸ್ವಾಮಿ ಅವರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ, ಆದರೆ ರಾಮನಗರದಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಏನು ಉತ್ತರ ಕೊಡ್ತಾರೆ, ಯಾವುದಾದ್ರೂ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಾ, ಏನು ಎತ್ತ ಅನ್ನೋದು ಈಗಿರುವಂಥ ಪ್ರಶ್ನೆ. ನಿಮ್ಮ ಕುಟುಂಬ, ನಿಮ್ಮ ತಂದೆ ಈ ರಾಜ್ಯದಿಂದ, ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ, ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ, ನಿನ್ನ ಧರ್ಮಪತ್ನಿ ಈ ಜಿಲ್ಲೆಯಿಂದ ಶಾಸಕರು, ನೀನು ಈ ರಾಜ್ಯದಿಂದ, ಈ ಭಾಗದಿಂದ MP, ಇಲ್ಲಿ MLA, ಮುಖ್ಯಮಂತ್ರಿ, ಚನ್ನಪಟ್ಟಣ ಮುಖ್ಯಮಂತ್ರಿ, ರಾಮನಗರದಿಂದ ಮುಖ್ಯಮಂತ್ರಿ. ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಿನ್ನ ಒಬ್ಬ ವೈಯಕ್ತಿಕವಾದಂತ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿಲನವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸವನ್ನು ಮಾಡ್ತಾ ಇದ್ದೇನೆ. ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು, ಆದ್ರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ್ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ.
ದೇವಗೆರೆ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು, ಉತ್ತರ ಎಲ್ಲ ವಶಪಡಿಸ್ಕೊಂಡ್ಬಿಡ್ಲಿ. ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ. ಅಕ್ರಮವಾಗಿ ನಾವು ಹಣ ಏನಾದ್ರು ಆಸ್ತಿ ಸಂಪಾದನೆ ಮಾಡಿದ್ರೆ ಇದೆಲ್ಲ ಸರ್ಕಾರವೇ ಮುಟ್ಟುಗೋಲು ಹಾಕೊಳ್ಳಿ. ಹಿಡ್ಕೊಂಡಿರೋದು ಯಾರು? ಇವ್ರನ್ನ ಹಿಡ್ಕೊಂಡಿದೀವ ನಾವು. ನ್ಯಾಯಬದ್ಧವಾಗಿ ಬದುಕಿದ್ದೇವೆ, ಇವ್ರ ತರ ನಡ್ಕೊಂಡಿದ್ದೇವೆ. ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಬನ್ನಿ. ಎಲ್ಲ ವಶಪಡಿಸ್ಕೊಂಡ್ಬಿಡ್ಲಿ. ಸರ್ಕಾರ ಅವ್ರ ಕೈಲೇ ಇದೆ ಅಲ್ವಾ. ಅಕ್ರಮವಾಗಿ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈ ಪಾದಯಾತ್ರೆದು ಒಂದು ಸೈಡ್ ಆದರೆ ಇನ್ನೊಂದು ಸೈಡು ಇಲ್ಲಿ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಥದ್ದು ಬಹಳ ದಿನಗಳಿಂದಲೂ ಕೂಡ ನಡೀತಾ ಇದೆ. ಇಬ್ಬರು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡ ರೀತಿಯಲ್ಲಿ ಈ ಟಾಕ್ ವಾರ್ ನಡೀತಾ ಇದೆ. DK ಶಿವಕುಮಾರ್ ಅವರ ಆರೋಪಗಳಿಗೆ ಇವತ್ತು ಯಾವ ರೀತಿಯಾಗಿ ಕೌಂಟರ್ ಕೊಡುವಂಥ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರು ಅಂತ? ಇವತ್ತು ಪಾದಯಾತ್ರೆ ಅಂತ ಮೂಢ ಹಗರಣ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ JDS ನಾಯಕರು ಪಾದಯಾತ್ರೆಯನ್ನ ನಿನ್ನೆಯಿಂದ ಶುರು ಮಾಡಿದ್ದಾರೆ. ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆಯನ್ನ ಈಗಾಗಲೇ ಪ್ರಾರಂಭ ಮಾಡಿ ಇವತ್ತಿಗೆ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಪ್ರಮುಖವಾಗಿ ಇವತ್ತು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರ ಆರೋಪ ಅಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ರಾಮನಗರದಲ್ಲೇ ವೇದಿಕೆ ಮೇಲಿಂದಲೇ ನಿಮ್ಗೆ ಉತ್ತರ ಕೊಡ್ತೀನಿ ಎಂಬ ಎಚ್ಚರಿಕೆಯನ್ನ ಸಂದೇಶವನ್ನ ನಿನ್ನೆ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದು ಕುಮಾರಸ್ವಾಮಿ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಮನಗರಕ್ಕೆ ಪಾದಯಾತ್ರೆ ಎಂಟ್ರಿ ಆಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ನಿಲುವು ಅಂದ್ರೆ ಸರ್ಕಾರಕ್ಕೆ ಯಾವ ರೀತಿ ಒಂದು ಕ್ರಿಕೆಟ್ ಕೊಡ್ತಾರೆ. ಜೊತೆಗೆ ಮತ್ತೊಂದು ಮಹತ್ವದ ವಿಚಾರ ಅಂದ್ರೆ ರಾಮನಗರ ಹೆಸರು ಬದಲಾವಣೆ ಅಂದ್ರೆ ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಹೊರಟಿರುವಂತಹ ಸರ್ಕಾರದ ನಿರ್ಧಾರಕ್ಕೆ ಇವತ್ತು 2 ವಿಚಾರಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮಾತನಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಒಂದು ಕಡೆ ರಾಮನಗರ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾನು ದಾಖಲೆ ಸಮೇತ ಮಾಹಿತಿ ಕೊಡ್ತೀನಿ ಎಂಬ ಸಂದೇಶ. ಎರಡೂ ಕೂಡ ರಾಮನಗರದಿಂದಲೇ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ರಾಮಬಾಣ ಬಿಡ್ತಾರ ಅನ್ನೋದು ಕೂಡ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.